ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಟೈಮು ಆಲ್ಮೋಸ್ಟ್ 10:40 ಆಗಿದೆ. ಸೊ ಸಂಡೇ ಯಾವತ್ತೂ ಲೇಟಾಗೆ ಹೇಳೋದು. ನಾವು ಎದ್ದಾಗ 9 ಆಗಿತ್ತು, ನಾನಿದ್ದಾಗ. ಇವರಿಬ್ಬರು ಎದ್ದಾಗ 9:45 ಆಗಿತ್ತು. ಸೊ ಇನ್ನೇನಿಲ್ಲ, ಬ್ರೇಕ್ಫಾಸ್ಟ್ ಪ್ಲಸ್ ಲಂಚೇ ಆಗಿಬಿಡುತ್ತೆ ಸಂಡೇ ಟೈಮು. ಏನು ಮಾಡಿಲ್ಲ, ಹೊರಗಡೆಯಿಂದ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಸೊ ಬಂದಮೇಲೆ ತಿನ್ನಬೇಕು. ಜಿಯಾನ್ ಅಂತೂ ಬೆಳಗ್ಗೆ ಎದ್ದ ತಕ್ಷಣ ಅವನು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ, ಟಿ ವಿ ನೋಡ್ಬೇಕು, ನಾನು ಕ್ಯಾಪ್ಟನ್ ಅಮೇರಿಕ ಎಲ್ಲ ನೋಡಬೇಕು ಅಂತ. ನಾನು ಬೆಳಗ್ಗೆ ಎದ್ದು ಎಲ್ಲ ನೀಟ್ ಮಾಡಿ ಇಟ್ಟಿದ್ದೀನಿ. ಅವಾಗ ಎದ್ದು ಅಲ್ಲಿ ಹೋಗಿರೋದು ಏನಕ್ಕೆ ಅಂದರೆ ಎಲ್ಲ ಎಳಿಯೋಕ್ಕೆ. ಬ್ಯಾಟ್ಮ್ಯಾನ್ ಬೇಕು ಅಂತ ನಮಗೂ ಗೊತ್ತು. ಮಳೆ ಬಂದು ನಿನ್ನೆ ರಾತ್ರಿ ಎಲ್ಲ ಮಳೆ ಬಂತಲ್ಲ, ಇವತ್ತು ವೆದರ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ, ಒಂಥರ ವೆದರ್ ಚೆನ್ನಾಗಿದೆ. ಹಾಂ ಫ್ರೆಂಡ್ಸ್, ಸೊ ಸ್ವಲ್ಪ ಈಚೆ ಹೋದರೆ ಸಾಕು, ಜಿಯನ್ಗೊಂದು ಫ್ರೆಂಡ್ ಕಾಣಿಸಿದ್ರೆ ಅವ್ರ ಮನೆಗೆ ಓಡ್ಬಿಡ್ತಾನೆ. ಸೊ ಪಕ್ಕದ ಮನೆಗೆ ಇವಾಗ ಹೋಗಿ ಕರ್ಕೊಂಬರ್ಬೇಕು. ನಾನು ಅವರೇ ಸಿಕ್ಕಾಪಟ್ಟೆ ತರಲೆ. ಅವ್ರ ಪಪ್ಪನ ಕಳಿಸ್ತಿದ್ದೀನಿ, ಅವ್ರೋಗಿ ಕರ್ಕೊಂಡು ಬರ್ತಾರೆ. ಸೊ ಜಿಯೋ ಬೇಬಿ ವಿಟಮಿನ್ ಡಿ ಕುಡಿತಾ ಇದ್ದಾನಂತೆ ಜಿಯನ್. ಸೊ ಹಠ ಮಾಡಿಕೊಂಡು ಬಂದಿದ್ದಾಯಿತು ಆರ್ವಿಕ್ ಮನೆಯಿಂದ. ಇವಾಗ ಕರ್ಕೊಂಡೋಗಿ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದೀನಿ. ಬ್ಯಾಟ್ಮ್ಯಾನ್. ನಾವು ಜಿಂಕೋಬೇಕು. ಜಿಯೋಗೆ ಇನ್ನು ವಿಟಮಿನ್ ಡಿ ಮತ್ತು ಜಿಂಕೋಬೇಟ್ ಎರಡು ಕೊಡ್ತಿದ್ದೀನಿ. ಸೊ ಡಾಕ್ಟರ್ ಕೇಳ್ಬಿಟ್ಟೆ ಕೊಡ್ತಿರೋದು. ವಿಟಮಿನ್ ಡಿ ಆಲ್ಮೋಸ್ಟ್ ಅವ್ನು ಹುಡ್ದಾಗಿಂದನೂ ಕೊಡ್ತಿದ್ದೀವಲ್ವಾ, ಹುಡ್ದಾಗಿಂದನೂ ಕೊಡ್ತಿದ್ದೀವಿ. ಏನಂದರೆ ಇದು ಚೇಂಜ್ ಅಷ್ಟೇ. ಫಸ್ಟು ಸ್ವಲ್ಪ ಕಡಿಮೆ, ಆಮೇಲೆ ಸ್ವಲ್ಪ ಜಾಸ್ತಿ, ಆಮೇಲೆ ಸ್ವಲ್ಪ ಜಾಸ್ತಿ ಆ ಥರ. ಸೊ ನಮ್ಮ ಪಾಪು ರೆಡಿ. ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಾಗ ಯಾವ ಡ್ರೆಸ್ ಹಾಕೊಂಡು ಹೋಗೋದು ಅಂತ ನೋಡೋಣ, ಯಾವ ಡ್ರೆಸ್ ಹಾಕೊಂಡು ಹೋಗೋದು ಅಂತ. ಸೊ ನಾನು ಬೇಗ ರೆಡಿ ಆಗಿಬಿಡ್ತೀನಿ. ಈ ಅಪ್ಪ ಮಗನ ರೆಡಿ ಮಾಡಿಸ್ಕೊಂಡು ನಾನು ಕರ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗುತ್ತೆ. ಗನ್ ಹಿಡ್ಕೊಂಬರ್ತಾರಂತೆ ಇವ್ರ ಮಾಲ್ಗೆ. ನೋಡಿ, ಏನದು? ಅಷ್ಟು ಮುಂದೆ ಹೋದ್ರೆ ಕಾಣಿಸಲ್ಲ ಮಗನೆ. ಗನ್ ಬೇಕಂತೆ. ಯಾರಿಗೆ ಬೇಕಂತೆ? ಅವನಿಗೆ ಬೇಕಂತೆ. ಇದು ಸಾಕಾಗಲ್ವಂತೆ, ಇವಾಗ ಹೊಸದೊಂದು ಬೇಕಂತೆ. ಅದು ಹೇಳ್ತಿರೋದು. ತಿನ್ಬಿಟ್ಯಾ ಮಫಿನ್ ಮ್ಯಾನು? ಇವಾಗ ಎಲ್ಲಿ ಹೋಗ್ತಿದ್ಯಾ? ಗುಮಶೂಟ್ ಊಟ ಮಾಡಬೇಕು. ಆಮೇಲೆ ಫಸ್ಟ್ ಆರ್ಸಲ ಆಟ ಆಡ್ಬೇಕು. ಆಮೇಲೆ ಆಟ ಮಾಡ್ಬಿಟ್ಟು ಸೀಸಾ ಆಡ್ತಾನಂತೆ. ಆಮೇಲೆ ಬ್ಯಾಟ್ಮ್ಯಾನ್ ಆಡಕ್ಕೆ. ಸರಿ ಬಾವು. ಏನಮ್ಮ ಅದು ಸಿನಿಮಾ? ಏನದು? ಫ್ರೆಂಡ್ಸ್, ಮಾಲ್ಗೆ ಬಂದ್ವಿ. ಈಗ ಸದ್ಯಕ್ಕೆ ಮಾಲಲ್ಲೇ ಸುತ್ತಾಟ, ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ. ಹಾಗೆ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಜೀವ ನೋಡಿ ಹೇಗೆ ಕುತ್ಕೊಬಿಟ್ಟಿದ್ದಾನೆ ಮೂವಿ ನೋಡೋಕ್ಕೆ. ಹಲೋ, ಇಲ್ಲಿ ಏನು ಮಾಡ್ತಿದ್ದೀರಾ? ಸೊ ಮೂವಿ ನೋಡ್ಕೊಂಡು ಬಂದ್ವಿ. ಇವಾಗ ಇನ್ನು ಸ್ವಲ್ಪ ದಿನ ಬೇರೆ ಕಡೆ ಎಲ್ಲೂ ಹೊರಗಡೆ ಹೋಗಲ್ಲ.
ಯಾಕೆಂದರೆ ಇವಾಗ ತಾನೇ ಮನೆಗೆ ಶಿಫ್ಟ್ ಮಾಡಿದ್ದು, ಮನೆ ಕೆಲಸ ಅದು ಇದರಲ್ಲೇ ಬ್ಯುಸಿ ಆಗಿಬಿಟ್ವಿ, ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ಸೊ ವೀಕೆಂಡ್ ಅಂತ ಬಂದರೆ ಮಾಲು ಅದು ಇದು ಇದೇ ಆಗ್ತಿದೆ. ಸೊ ಜಿಯನ್ ಮನೇಲಿ ಇರೋದಕ್ಕೆ ಇಷ್ಟಪಡಲ್ಲ, ವೀಕೆಂಡಲ್ಲಿ ಆಟ ಆಡೋಕೆ ಹೋಗೋಣ ಅಂತಲೇ. ಸೊ ಅವನು ಆಟ ಆಡೋಕ್ಕೆ ಕರ್ಕೊಂಡು ಬಂದಿದ್ದು ಇಲ್ಲಿ. ಹಂಗೆ ಮೂವಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಮೂವಿ ನೋಡಿದ್ದಾಯಿತು, ಇವಾಗ ವಾಪಸ್ ಹೋಗಬೇಕು. ಏನಾದ್ರು ಊಟ ಮಾಡ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂತ. ಟೈಮ್ ಆಲ್ರೆಡಿ 10 ಆಗಿದೆ. ಸೊ ಬಟ್ ಇವಾಗ ಏನಂದರೆ ವೀಕ್ ಡೇಸಲ್ಲಿ ಫುಲ್ಲು ಬ್ಯುಸಿ ಇರ್ತೀವಿ. ವೀಕೆಂಡ್ ಬಂತು ಅಂದರೆ ಸ್ವಲ್ಪ ಫ್ರೀ. ಆ ಫ್ರೀ ಟೈಮಲ್ಲಿ ಈಗ ಎಲ್ಲರೂ ಮೂವಿ ಅದು ಇದು ಬರೋದು, ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋದು ಅಷ್ಟೇ ಆಗ್ತಿದೆ. ನೋಡೋಣ ಎಷ್ಟು ಬೇಗ ಎಲ್ಲ ಮುಗಿದು ಹೊರ್ಗಡೆ ಎಲ್ಲ ಹೋಗೋ ಥರ ಆಗುತ್ತೆ ಅಂತ. ಹೆಂಗೆ ಓಡ್ ಬರ್ತಾ ಇದೆ ಏನಿಂದು ಉಸ್ ಮಾಡ್ದ ಗಾಳಿ? ಪಪ್ಪ ಬಂತಾ? ಜಿಯಂದು ಒಂದು ಅಭ್ಯಾಸ ಚಿಕ್ಕ ವಯಸ್ಸಿಂದನು, ನಾವೆಲ್ಲೇ ಊಟಕ್ಕೆ ಬಂದ್ರು ಏನಿದು ಪಾಪಡ್ ತಿನ್ನೋದು. ಮನೇಲೂ ಹಾಗೇನೆ ಪಾಪಡ್ ಮಾಡಿಬಿಟ್ರೆ 2-3 ಅವನಿಗೆ ಕೊಡಬೇಕು. ಪಾಪಡ್ ಪಾಪಡ್ ಚಂದು ಏನೋ ನೋಡ್ತಿದ್ದಾರೆ. ಆಫೀಸ್ ದಿನ ಇದ್ದೇ ಇರ್ತಾರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗ್ ಮಾಡ್ತಾ ಇದ್ದೆ, ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ಬಂದು ಅಜ್ಜಿಯನ್ನು ಮಲಗಿಸ್ಕೊಂಡು ಲೇಟೇ ಆಗುತ್ತೆ. ಯಾಕೆಂದರೆ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟು 10:45 ಹಂಗೆ 11 ಅಷ್ಟರಲ್ಲಿ ಆಗಿಬಿಟ್ಟಿತ್ತು. ಸೊ ದೇವ್ರ ಸಾಂಗ್ ಹಾಕಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಸಾಂಗ್ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಲಂಚೆಲ್ಲ ಮುಗಿಸಾಯಿತು, ಜಿಯನ್ ಮಲಗಿಸೂ ಆಯಿತು. ಸೊ ಏನಂದರೆ ಈ ಬ್ಲಾಗಲ್ಲಿ ನಾನು ನಿಮಗೆ ನಂದು ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಹೇಗೆ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನಾನು ರೂಮ್ ಟೂರ್ ಮಾಡಿದಾಗ ತುಂಬ ಜನ ಕೇಳ್ತಾ ಇದ್ದೆ, ರಮ್ಯಾ ಡ್ರೆಸ್ಸಿಂಗ್ ಟೇಬಲ್ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ತೋರಿಸಿ ಅಂತ. ಸೊ ನಾನು ಅದಕ್ಕೆ ಸಪ್ರೇಟಾಗಿ ಮಾಡೋ ಬದಲು ನಾನು ಹೇಗೆ ಇವತ್ತು ವ್ಲಾಗ್ ಮಾಡ್ತೀನಿ ನಾನು, ಸೊ ಅದರಲ್ಲೇ ತೋರಿಸೋಣ ಅಂತ ನಾನು ಅಂದ್ಕೊಂಡೆ. ಸೊ ಬನ್ನಿ ನಾನು ಡ್ರೆಸ್ಸಿಂಗ್ ಟೇಬಲ್ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ. ಸೊ ವೀಡಿಯೋಗೋಸ್ಕರ ಅಂತ ಏನು ಫ್ಯಾನ್ಸಿಯಾಗೆಲ್ಲ ಮಾಡಿಲ್ಲ. ಸೊ ಒಳಗಡೆ ಎಲ್ಲ ಹೇಗಿರುತ್ತೆ ಹಾಗೆ ತೋರಿಸೋಣ ಅಂತ. ಯಾಕೆಂದರೆ ಯಾವಾಗಲೂ ಯೂಸ್ ಮಾಡ್ತಿರ್ತೀನಿ, ಒಂದು ಆ ಕಡೆ ಈ ಕಡೆ ಆಗ್ತಿರುತ್ತೆ. ಸೊ ಇವತ್ತು ಹೇಗಿದೆ ಹಾಗೆ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಮಿರರ್ ಮುಂದೆ ಜಾಗ ಇದೆ, ಅಲ್ಲಿ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಬಂದರೆ ಇದು ಇಲ್ಲಿ ಒಂದು ಪಿಂಕ್ ಬಾಕ್ಸ್ ಇದೆ. ಸೊ ನಾನು ರೂಮ್ ಟೂರಲ್ಲೂ ಹೇಳಿದೆ, ನಮಗೇನೋ ಗಿಫ್ಟ್ ಬಂದಿತ್ತು ಅದರದ್ದು ಬಾಕ್ಸ್ ಅದು. ಸೊ ಅದರಲ್ಲಿ ನಮ್ಮದು ಪರ್ಫ್ಯೂಮ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಪರ್ಫ್ಯೂಮ್ ಅವಾಗವಾಗ ತೆಗಿತಾ ಇರ್ತೀವಿ ಡೈಲಿ, ಮತ್ತು ಚೆನ್ನಾಗೂ ಕಾಣಿಸುತ್ತೆ ಅದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಕಪ್ ಇದೆ. ಸೊ ಚಂದದು ನಂದು ಫೋಟೋ ಇದೆ. ಆ ಕಪ್ಪಲ್ಲಿ ನಂದು ಮೇಕಪ್ದು ಬ್ರಷ್ಗಳೆಲ್ಲ ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಒಂದು ನನಗೆ ಮೇ ಬಿ ಲಾಸ್ಟ್ ದೀಪಾವಳಿ ಗಿಫ್ಟ್ ಬಂದಿದೆ ಅನಿಸುತ್ತೆ ಇದು. ಸೊ ಅದು ಹಾಗೆ ಇಟ್ಟಿದ್ದೀನಿ, ಸುಮ್ಮನೆ ಚೆನ್ನಾಗಿದೆ ಅದು ಅದಕ್ಕೆ. ನೆಕ್ಸ್ಟ್ ಇಲ್ಲಿ ಒಂದು ಲಿಪ್ಸ್ಟಿಕ್ ಆರ್ಗನೈಸರ್ ಇದೆ. ಸೊ ಇದು ಬಂದು ಮೀಶೋ ತೊಗೊಂಡಿದ್ದು. ಸೊ ಅದರಲ್ಲಿ ನಂದು ಲಿಪ್ಸ್ಟಿಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ತುಂಬ ಲಿಪ್ಸ್ಟಿಕ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ನಾನು ಶಿಫ್ಟ್ ಮಾಡಬೇಕಾದ್ರೆ ಎಷ್ಟೊಂದು ಲಿಪ್ಸ್ಟಿಕ್ಸ್ ಎಲ್ಲ ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆಲ್ಲ ಕೊಟ್ಬಿಟ್ಟೆ ನಾನು. ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸಲ್ಲಿ ಜ್ಯುವೆಲ್ರೀಸ್ ಇಟ್ಕೊಂಡಿದ್ದೀನಿ. ಸೊ ರ್ಯಾಂಡಮ್ ಆಗಿ ಸುಮ್ಮನೆ ಇದೇ ಪರ್ಟಿಕ್ಯುಲರ್ ಜ್ಯುವೆಲ್ರಿ ಅಂತಲ್ಲ, ನಾನು ಯಾವ್ದು ಯೂಸ್ ಮಾಡ್ತಿರ್ತೀನಿ ವೀಡಿಯೋಸ್ಗೆ ಆಗ್ಬೋದು. ಸೊ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಕೆಲವುದೆಲ್ಲ ಮೇಲೆ ಇಟ್ಟಿದ್ದೀನಿ. ಸದ್ಯಕ್ಕೆ ಅವು ಯೂಸ್ ಮಾಡಿರೋದೆಲ್ಲ ಇದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ 2 ಡ್ರಾಯರ್ಸ್ ಇದೆ. ಸೊ ಫಸ್ಟ್ ಡ್ರಾಯರಲ್ಲಿ ನೀವು ನೋಡ್ಬೋದು, ನಾನು ಈ ಥರ ಎಲ್ಲ ಚಿಕ್ಕದು ಇದು ತೊಗೊಂಡು ಬಂದಿದ್ದೀನಿ. ಇದು ನಾನು ಇಲ್ಲಿ ಮನೆ ಹತ್ರ ಮೋರಲ್ಲಿ ತೊಗೊಂಡು ಬಂದಿದ್ದು. ಸೊ ಅದರಲ್ಲಿ ನಾನು ಬಾಚಣಿಗೆಗಳು ಮತ್ತು ನಂದು ಇದು ಬಂದರೆ ಪೆಡಿಕ್ಯೂರ್ ಕಿಟ್ ಇದು. ಸೊ ನಾನು ಕ್ಯೂಟ್ ಪೆಡಿಕ್ಯೂರ್ ಕಿಟ್ ಇದು, ತುಂಬ ಚೆನ್ನಾಗಿದೆ ಇದು. ಸೊ ಮೇ ಬಿ ಇದು ಗಿಫ್ಟೇ ಬಂದಿದ್ದು ಅನಿಸುತ್ತೆ. ತುಂಬ ಚೆನ್ನಾಗಿದೆ ಇದು. ಸೊ ಆ ಥರದ್ದು. ಮತ್ತು ಇದರಲ್ಲಿ ನಂದು ಒಂದು ಹೇರ್ ಸೆರಮ್ ಇಟ್ಕೊಂಡಿದ್ದೀನಿ, ನಾನು ಅವಾಗವಾಗ ಯೂಸ್ ಮಾಡ್ತಿರ್ತೀನಿ ಅದಕ್ಕೆ.
ನೆಕ್ಸ್ಟು ಮತ್ತೆ ಇಲ್ಲಿ ಈ ಥರದ್ದು ತೊಗೊಂಡಿದ್ದೀನಿ. ಇದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಮೂರಲ್ಲೇ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಲಿಪ್ ಬಾಮ್ಸ್ ಇದೆ, ಇಲ್ಲಿ ಲಿಪ್ ಬಾಮ್ಸ್ ಇದೆ ಒಂದರಲ್ಲಿ, ಲಿಪ್ ಬಾಮ್ ಮತ್ತು ಮಸ್ಕರಾ ಐಲೈನರ್ ಎಲ್ಲ ಒಂದರಲ್ಲೇ ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಐಬ್ರೋದು ಮತ್ತು ಕನ್ಸೀಲರು ಒಂದು ಕಡೆ ಇಟ್ಟಿದ್ದೀನಿ. ಸೊ ನೋಡಿ ಈ ಥರ ಅಲ್ಲಿಂದು ಇಲ್ಲಿದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ತುಂಬ ಎಲ್ಲ ವೀಡಿಯೋಗೋಸ್ಕರನೇ ಅಂತ ಆರ್ಗನೈಸ್ ಮಾಡಿ ಇಟ್ಟಿಲ್ಲ ಇವಾಗ. ಸೊ ನಾನು ಹೇಗೆ ಡೈಲಿ ಯೂಸ್ ಮಾಡ್ತೀನಿ ನನಗೆ. ನೆಕ್ಸ್ಟ್ ಇದೆಲ್ಲ ರ್ಯಾಂಡಮು ಡೈಲಿ ಯೂಸ್ ಮಾಡೋಂಥದ್ದು ಅದು ಇದೆಲ್ಲ ಇಟ್ಕೊಂಡಿದ್ದೀನಿ. ಈ ಥರ ಅದೆಲ್ಲನೂ ಈ ಥರ ಒಂದೊಂದು ಟ್ರೈಲ್ ಹಾಕಿಟ್ಟಿದ್ದೀನಿ. ಹಾಗೆ ಇಟ್ಟರೆ ಎಲ್ಲ ನೀಟಾಗಿ ಕಾಣಿಸಲ್ಲ ನಾನು ಇಟ್ಟಿದ್ದೀನಿ. ಮತ್ತು ಕೈಗೆ ಬೇಗ ಸಿಗಲ್ಲ. ನೆಕ್ಸ್ಟ್ ಬಂದರೆ ಆಲ್ಮೋಸ್ಟ್ ನಂದು ಸ್ಕಿನ್ ಕೇರು ಮತ್ತು ಮೇಕಪ್ದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಮೇಕಪ್ದೆಲ್ಲ ಇಲ್ಲ. ಸೊ ನಾನು ನಮಗಲೇ ಹೇಳ್ದಾಗೆ ನಾನು ಯಾವಾಗ ನಾವು ಅಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ಬರಬೇಕಾದ್ರೆ ನಾನು ಎಷ್ಟೊಂದೆಲ್ಲ ಕೊಟ್ಬಿಟ್ಟೆ. ಸೊ ಜಸ್ಟ್ ಇವಾಗ ಒಂದೆರಡು ಫೌಂಡೇಶನ್ಸ್ ಇಟ್ಕೊಂಡಿದ್ದೀನಿ ಡೈಲಿ ಯೂಸ್ ಮಾಡೋಂಥದ್ದು. ಆಮೇಲೆ ಸನ್ಸ್ಕ್ರೀನು ಮತ್ತು ಆಲ್ಮೋಸ್ಟ್ ಸ್ಕಿನ್ ಕೇರ್ದೆಲ್ಲ ಇಲ್ಲಿದೆ. ನೆಕ್ಸ್ಟು ಹೇರ್ ಕೇರ್ದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಸ್ಕಿನ್ ಕೇರ್ದು ಅಲ್ಲಿ ಹೊಟ್ಟೋಗ್ಬಿಟ್ಟಿದೆ. ಸೊ ಇಲ್ಲಿ ಹೇರ್ ಕೇರ್ದೆಲ್ಲ ಇಟ್ಕೊಂಡಿದ್ದೀನಿ ಈ ಥರ ಒಂದು ಟ್ರೇಲಿ. ಸೊ ಈ ಥರ ಬಾಕ್ಸಲ್ಲಿ ಇಡೋಕ್ಕಾಗದೇ ಇರೋದೆಲ್ಲ ಹಾಗೆ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಇದು ರೋಸ್ ವಾಟರ್ ಆಗಿರ್ಬೋದು, ನನ್ನ ಸನ್ಸ್ಕ್ರೀನ್ ಆಗಿರ್ಬೋದು, ಬಾಡಿ ಲೋಷನ್ಸ್ ಆಗಿರ್ಬೋದು, ಅದೆಲ್ಲ ಹಾಗೆ ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ಇಲ್ಲಿ ಎಲ್ಲ ನಂದು ಏನು ಪ್ಯಾಲೆಟ್ಗಳಿದೆ, ಸೊ ಬ್ಲಷ್ ಪ್ಯಾಲೆಟು, ಐ ಶ್ಯಾಡೋ ಪ್ಯಾಲೆಟು, ಕಾಂಟೋರ್ ಪ್ಯಾಲೆಟು ಅದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಸೊ ಲಾಸ್ಟಲ್ಲಿ ಮಾತ್ರ ಕೇಳ್ಬಿಡಿ ಎಲ್ಲ ರ್ಯಾಂಡಮು ಪರ್ಟಿಕ್ಯುಲರಾಗಿ ಈ ಥರದೇ ಅಂತಲ್ಲ ಎಲ್ಲನೂ ಇದೆ. ಸೊ ಏರ್ ಸ್ಟ್ರೈಟ್ನರ್ ಇದೆ, ಮತ್ತು ನಂದು ಬಿಂದಿಗಳೆಲ್ಲ ಈ ಥರ ಒಂದು ಪೌಚಲ್ಲಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ಕೈಗೆ ಸಿಗಲಿ ಅಂತ. ಅದಾದಮೇಲೆ ನೆಕ್ಸ್ಟು ನಾನು ವೀಡಿಯೋಗೆ ಯೂಸ್ ಮಾಡೋದು ಹೇರ್ದೆಲ್ಲ ಏನೇ ಇದೆ ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಆ ಥರ ಎಲ್ಲ ಇದೆ ಇದರಲ್ಲಿ ಲಾಸ್ಟಲ್ಲಿ. ಯಾಕೆಂದರೆ ನಾನು ಜಾಸ್ತಿ ಏನು ಯೂಸ್ ಮಾಡದೇ ಇರೋದು ಡೈಲಿ ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಬೇಕಾದಾಗ ತೊಗೊಳ್ಳೋಣ ಅಂತ. ಮತ್ತು ಈ ಥರದ ಒಂದು ಬಾಕ್ಸ್ ಇದೆ. ಬಾಕ್ಸ್ ಅದಕ್ಕಿಂತ ಏನಕ್ಕೆ ಯೂಸ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ನಂದು ಮೇಕಪ್ ರಿಮೂವರು ಅದೆಲ್ಲ ಒಂದು ಗಿಫ್ಟ್ ಬಂದಿರೋ ಬಾಕ್ಸ್ಗಳು ನಂಗೆ ಏನು ಚೆನ್ನಾಗಿರುತ್ತೆ ಅದನ್ನು ಕೆಲವೊಂದು ಇಟ್ಕೊಂಡು ಅದರಲ್ಲಿ ಕೂಡ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ಸೊ ಈ ಥರ ಲಾಸ್ಟ್ ಇದರಲ್ಲೆಲ್ಲ ರ್ಯಾಂಡಮ್ ಸ್ಟಫ್ಸ್ ಇದು. ಸೊ ಅದಾದಮೇಲೆ ಬಂದು ಇದು ಸ್ಟೂಲ್ ಅಮೆಝಾನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಇದು. ತುಂಬ ಕಂಫರ್ಟಬಲ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ, ನನ್ನ ಫೇವ್ರೇಟು. ತುಂಬ ಜನ ಕೇಳ್ತಾ ಇದ್ರಿ ರಮ್ಯಾ ನಿಮ್ಮದು ಡ್ರೆಸ್ಸಿಂಗ್ ಟೇಬಲ್ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ತೋರಿಸಿ ಅಂತ. ಸೊ ಇಷ್ಟೇ ಸಿಂಪಲ್ಲಾಗಿ ತುಂಬ ಎಲ್ಲ ನನ್ನ ಕೈಗೆ ಸಿಗಬೇಕು, ಬೇಗ ಸಿಗಬೇಕು. ಯಾಕೆಂದರೆ ಕೆಲವೊಂದು ಸರಿ ವೀಡಿಯೋ ಶೂಟ್ ಮಾಡ್ತಿರ್ತೀನಿ ಅವಾಗ ನಂಗೆ ತಕ್ಷಣ ಬಿಟ್ಟಿದ ತಕ್ಷಣ ನಂಗೆ ಸಿಗಬೇಕು, ಮತ್ತೆ ಇಡೋದಕ್ಕೆ ಈಸಿಯಾಗಿರಬೇಕು. ಸೊ ಅದಕ್ಕೆ ಸೊ ಸ್ಕಿನ್ ಕೇರ್ದು ಎಲ್ಲ ನನ್ನ ಡೈಲಿ ನನ್ನ ಕೈಗೆ ಹೇಗೆ ಸಿಗಬೇಕು ಅದೆಲ್ಲ ಆ ಥರ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ತೋರಿಸಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.